ರಾಜ್ಯದಲ್ಲಿ ಎಂತೆಂಥ ವಿಚಾರಗಳಿದ್ದಾವೆ, ಎಂತೆಂಥ ವಿಚಾರಗಳ ವಿಚಾರದಲ್ಲಿ ಧ್ವನಿಯನ್ನು ಎತ್ತಿ ಹೋರಾಟ ಮಾಡಬೇಕಾಗಿರುವಂಥವ್ರು ಅಧಿವೇಶನದ ಬಂದಾಗ ಜನ ಏನಂತಾರೆ ಗೊತ್ತಾ? ಓಹ್, ತೋರಿಕೆಗೋಸ್ಕರ ಇವ್ರು ಹೋರಾಟ ಮಾಡ್ತಾರೆ ಬಿಡ್ರಿ, ಇವ್ರಿಗೆ ನಿಜವಾಗಿಯೂ ಕೂಡ ಜನಪರವಾಗಿ ಕಾಳಜಿ ಇದೆಯಾ, ಸುಮ್ಮನೆ ಪೋಸ್ ಕೊಟ್ಕೊಂಡು ಓಡಾಡ್ತಾರೆ ಅನ್ನೋ ಮಾತುಗಳನ್ನು ಬಿ ಜೆ ಪಿ ಅನುಭವಿಸುವಂಥ ಪರಿಸ್ಥಿತಿ. ಯಾಕೆ? ಎಲ್ಲೂ ಕೂಡ ಇಲ್ಲ, ಬರೀ ಮಾತು 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 ಅಷ್ಟೇ. ಮಾಧ್ಯಮಗಳ ಮುಂದೆ ಮಾತನಾಡೋದು ಮುಗಿತವ್ರ ಅಷ್ಟೇ ಅವರ ಆರ್ಭಟಗಳು. ಈಗ ಅಲ್ಲಿ ಸದನ ನಡೀತಾ ಇದೆ, ಇವರು ರೈತರೆಲ್ಲ ಕಟ್ಕೊಂಡು ಬಂದರು. ಅವ್ರಿಗೆ ಗೊತ್ತು ಮುತ್ತಿಗೆ ಹಾಕಿದ್ರೆ ಏನಾಗುತ್ತೆ ಅಂಥೇಳಿ. ಪೊಲೀಸರು ಹಿಡಿದ್ರು, ಕರ್ಕೊಂಡು ಹೋದರು ಅಷ್ಟೇ. ಅದೊಂದೊಂದು ಡ್ರಾಮಾ ಅದು. ಎಲ್ಲಿದ್ದರೂ ಕೂಡ ಏನೋ ಮುತ್ತಿಗೆ ಹಾಕ್ಬಿಡ್ತೀವಿ, ಏನೋ ಆಗ್ಬಿಡುತ್ತೆ, ಏನೂ ಆಗಲ್ಲ. ಇವತ್ತಾಗಿದ್ದು ಅದೇ ನೋಡಿ. ಸರ್ಕಾರದ ವಿರುದ್ಧ ಬಿಜೆಪಿ ಶಕ್ತಿ ಪ್ರದರ್ಶನ, ಸಾವಿರಾರು ರೈತರನ್ನ ಸೇರಿಸಿ ಬೃಹತ್ ಹೋರಾಟ, ಸುವರ್ಣಸೌಧ ಮುತ್ತಿಗೆ ಯತ್ನ ವಿಫಲ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ನೀತಿಗಳನ್ನ ಖಂಡಿಸಿ ಬಿಜೆಪಿ ನಾಯಕರು ಸಾವಿರಾರು ರೈತರೊಂದಿಗೆ ಪಾದಯಾತ್ರೆಯನ್ನ ನಡೆಸಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮತ್ತು ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವಾರು ಶಾಸಕರು, ಎಂಎಲ್ಸಿಗಳು ಮತ್ತು ಪಕ್ಷದ ಇತರೆ ಹಿರಿಯ ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಮಾಲಿನಿ ಸಿಟಿ ಮೈದಾನದಿಂದ ಪಾದಯಾತ್ರೆಗೆ ಚಾಲನೆ ನೀಡಲಾಯಿತು. ರೈತರ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಬೆಳಗಾವಿಯಲ್ಲಿ ಬಿಜೆಪಿ ನಾಯಕರು ಬೃಹತ್ ಪ್ರತಿಭಟನೆ ನಡೆಸಿದರು. ಪಾದಯಾತ್ರೆಯುದ್ದಕ್ಕೂ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಲಾಯಿತು. ಸಾವಿರಾರು ರೈತರೊಂದಿಗೆ ಸುವರ್ಣಸೌಧ ಮುತ್ತಿಗೆಗೆ ಯತ್ನಿಸಿದ ಪ್ರತಿಭಟನಾಕಾರರನ್ನ ಪೊಲೀಸರು ಮಾರ್ಗ ಮಧ್ಯೆಯೇ ವಶಕ್ಕೆ ಪಡೆದಿದ್ದಾರೆ. ಪ್ರತಿಭಟನಾಕಾರರು ಬೆಳಗಾವಿ ಸರ್ವಿಸ್ ರಸ್ತೆಗೆ ಬರ್ತಿದ್ದಂತೆ ಹಲಗಾ ಗ್ರಾಮದ ಬಳಿ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯಲಾಯಿತು. ವಿಜಯೇಂದ್ರ, ಸಿಟಿ ರವಿ ಪೊಲೀಸ್ ವಶಕ್ಕೆ. ಪೊಲೀಸರ ವಿರುದ್ಧ ಪ್ರತಿಭಟನಾಕಾರರ ಆಕ್ರೋಶ. ಪ್ರತಿಭಟನಾಕಾರರನ್ನ ಪೊಲೀಸರು 2 ಬಸ್ಗಳಲ್ಲಿ ತುಂಬಿ ವಶಕ್ಕೆ ಪಡೆದು ಸ್ಥಳದಿಂದ ಹೊರಟು ಹೋದ್ರು. ಈ ವೇಳೆ ಆಕ್ರೋಶ ವ್ಯಕ್ತಪಡಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಸಿಟಿ ರವಿ ಪೊಲೀಸರ ವಿರುದ್ಧ, ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ಈ ವೇಳೆ ಪೊಲೀಸರು ವಿಜಯೇಂದ್ರ, ಸಿಟಿ ರವಿ ಸೇರಿದಂತೆ ಹಲವು ನಾಯಕರನ್ನ ವಶಕ್ಕೆ ಪಡೆದಿದ್ದಾರೆ. ಈ ವೇಳೆ ತಳ್ಳಾಟ, ನೂಕಾಟ ನಡೆಯಿತು. ಪೊಲೀಸರ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಲಜ್ಜೆಗೆಟ್ಟ ಸರ್ಕಾರ ಇದೆ, ರೈತರಿಗೆ ಬೆಳೆ ಪರಿಹಾರವೂ ಕೊಟ್ಟಿಲ್ಲ, ಅತಿವೃಷ್ಟಿ ಸಂದರ್ಭದಲ್ಲಿ ರೈತರು ಸಂಕಷ್ಟದಲ್ಲಿದ್ರು, ಸರ್ಕಾರ ಜವಾಬ್ದಾರಿ ಮರೆತಿತ್ತು, ಸಚಿವರು ರೈತರ ಕಷ್ಟ ಕೇಳಲು ಹೋಗಲಿಲ್ಲ ಅಂತೆಲ್ಲ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇವರೇನೇ ನಮ್ಮ ತಡೆಯುವಂಥ ಕೆಲಸ ಮಾಡಿದ್ರೂ ಸಹ ರೈತರ ಆಕ್ರೋಶದಿಂದ ಈ ಸರ್ಕಾರ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾವ ರಾಜ್ಯ ಸರ್ಕಾರಗಳು ಎಷ್ಟೇ ಗಟ್ಟಿಯಾಗಿದ್ದರೂ ಸಹ ರೈತರನ್ನು ಎದುರಾಕೊಂಡು ಸರ್ಕಾರಕ್ಕೆ ಉಳಿಗಾಲ ಇಲ್ಲ. ಆ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸ ಇವತ್ತು ರೈತರು ಮಾಡಿದ್ದಾರೆ. ಹಾಗಾಗಿ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ, ನಿಮ್ಮ ಕುರ್ಚಿ ಕಾಳಗವನ್ನು ಬದಿಗಿಟ್ಟು ಈಗಲಾದರೂ ಸಹ ರೈತರ, ಕಬ್ಬು ಬೆಳೆಗಾರರು, ಮೆಕ್ಕೆಜೋಳ, ಹತ್ತಿ, ತೊಗರಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಸದನದ ಒಳಗಡೆನೂ ಸಹ ನಾನು, ವಿರೋಧ ಪಕ್ಷದ ನಾಯಕರು ಮತ್ತು JDS ಪಕ್ಷದ ಎಲ್ಲರೂ ಒಟ್ಟಾಗಿ ಒಂದಾಗಿ ಈ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನು ಎಚ್ಚರಿಸುವಂತ ಕೆಲಸ ನಾವು ಮಾಡ್ತೇವೆ. ಪ್ರತಿಭಟನಾಕಾರರನ್ನ ಬಂಧಿಸಿದ್ದಕ್ಕೆ ಸಿಟಿ ರವಿ ಕೂಡ ಆಕ್ರೋಶ ವ್ಯಕ್ತಪಡಿಸಿದರು. ಅಲರಾವಾಡ ಗ್ರಾಮದ ಬಳಿ ಪಾದಯಾತ್ರೆಯಲ್ಲಿ ತೆರಳುತ್ತಾ ಇದ್ದ ಬಿಜೆಪಿ ನಾಯಕ ಸಿಟಿ ರವಿ ಜೊತೆಗೆ ನೂರಾರು ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಈಗ ನಮ್ಮನ್ನು ಬಂಧಿಸೋದ್ರ ಮೂಲಕ ನಾವು ರೈತ ವಿರೋಧಿಗಳು ಅನ್ನೋದನ್ನು ತೋರಿಸಿದರೆ, ನೀವು ಇವತ್ತು ನಮ್ಮನ್ನು ಬಂಧಿಸ್ಬೋದು, ಆದರೆ ರೈತರ ಭಾವನೆಯನ್ನು ಹತ್ತಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ರೈತ ತಿರುಗಿ ಬಿದ್ದರೆ ಯಾವ ಸರ್ಕಾರ ಉಳಿಯೋಲ್ಲ. ಇವತ್ತು ನಿಮಗೆ ಮೆಜಾರಿಟಿಯಲ್ಲಿ ಮೆರಿತಾ ಇರ್ಬೋದು, ಆದರೆ ಆ ಮೆಜಾರಿಟಿ ಕೊಟ್ಟವರು ಈ ರಾಜ್ಯದ ಜನ ಅನ್ನೋದನ್ನು ಮರ್ತಿದ್ದೀರಿ, ರೈತರು ಒಂದನ್ನು ಮರ್ತಿದ್ದೀರಿ. ನಿಮ್ಮ ಈ ಒಂದು ದುರಹಂಕಾರಕ್ಕೆ ರೈತರೇ ಬುದ್ಧಿ ಕಲಿಸ್ತಾರೆ, ರಾಜ್ಯದ ಜನರೇ ಬುದ್ಧಿ ಕಲಿಸ್ತಾರೆ. ಬಿಜೆಪಿ ಜೊತೆ ಪ್ರತಿಭಟನೆ ಮಾಡೋರು ರೈತರಲ್ಲ, ಬಿಜೆಪಿ ಬೆಂಬಲಿಗರು ಎಂದ ಶಿವಾನಂದ ಪಾಟೀಲ್. ಕೇಂದ್ರದ ವಿರುದ್ಧ ಪ್ರತಿಭಟನೆ ಮಾಡಲಿ ಡಿಕೆ. ಇನ್ನು ಬಿಜೆಪಿ ಮಾಡಿದ ಪ್ರತಿಭಟನೆಗೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿ ಜೊತೆ ಪ್ರತಿಭಟನೆ ಮಾಡೋರು ರೈತರಲ್ಲ, ಬಿಜೆಪಿ ಬೆಂಬಲಿಗರು ಅಂತ ಆರೋಪ ಮಾಡಿದ್ದಾರೆ. ಬಿಜೆಪಿ ನಾಯಕರು ರಾಜಕಾರಣ ಮಾಡ್ತಾ ಇದ್ದು, ಬಿಜೆಪಿ ನಾಯಕರೇ ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಅಂತ ದೂರಿದ್ದಾರೆ. ಇನ್ನು ಬಿಜೆಪಿ ಪ್ರತಿಭಟನೆಗೆ ವ್ಯಂಗ್ಯವಾಡಿರುವ ಡಿಸಿಎಂ ಡಿಕೆ ಶಿವಕುಮಾರ್, ಕಬ್ಬು ಬೆಳೆಗೆ ಬೆಂಬಲ ಬೆಲೆ ನಿಗದಿ ಮಾಡುವುದು ಕೇಂದ್ರ ಸರ್ಕಾರ, ಕೇಂದ್ರ ಸರ್ಕಾರದ ವಿರುದ್ಧವೇ ಬಿಜೆಪಿ ಪ್ರತಿಭಟನೆ ನಡೆಸಲಿ ಅಂತ ಸಲಹೆ ಮಾಡಿದ್ದಾರೆ. ಅವ್ರು ರೈತರಲ್ಲ, ಬಿಜೆಪಿ ಬೆಂಬಲಿಗರು. ಇದು ಬಿಜೆಪಿ ಹೋರಾಟ ಅಂತ ಹೇಳಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ರೈತರು ಹೋರಾಟ ಮಾಡಿ ಅವ್ರ ಯಶಸ್ಸನ್ನು ಸಾಧಿಸಿದ್ದಾರೆ. ಇವತ್ತು ಹಾವೇರಿಯಲ್ಲಿ ರೈತರು ಮೆಕ್ಕೆಜೋಳ ಸಲುವಾಗಿ ಕುಂತಿದ್ರು, ಅವ್ರು ನಿನ್ನೆ ವಿಜಯೋತ್ಸವ ಆಚರಣೆ ಮಾಡಿದ್ರು. ಇವತ್ತು ನಮ್ಮ ಕಾರ್ಖಾನೆ ಮಾಲೀಕರಿಗೆ ಇರ್ತಕ್ಕಂಥ ಸಮಸ್ಯೆ ಕೂಡ ಇವರು ಚಿಂತನೆ ಮಾಡ್ತಾ ಇಲ್ಲ. ಅದೇ ಅವ್ರ ಪಕ್ಷದವರೇ ಮೇಜರ್ ಕಾರ್ಖಾನೆಗಳನ್ನು ಸೃಷ್ಟಿ ಮಾಡಿದವ್ರು, ನಮ್ಮವರು ಇದ್ದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ.
ಅವ್ರ ಜೊತೆ ಮೇಜರ್ ಒಬ್ಬ ನಿರಾಣಿ ಅವರೇ ಇವತ್ತು 6 ಫ್ಯಾಕ್ಟ್ರಿ ಮಾಲಕರಿದ್ದಾರೆ. ಅಲ್ಲಿ ಅವರೇ ಒಂದು ಮನವಿಯನ್ನು ಅಮಿತ್ ಶಾ ಕೊಡ್ತಾರೆ. ಕೇಂದ್ರ ಸರ್ಕಾರದ ಈ ತಪ್ಪು ಧೋರಣೆಯಿಂದ ನಮ್ಮ ಕಾರ್ಖಾನೆಗಳು ಮುಚ್ಚತಕ್ಕಂಥ ಸ್ಥಿತಿಗೆ ಬಂದಿದ್ದೀವಿ, ನಾವು ಯಾವುದೇ ರೈತರಿಗೆ ಒಳ್ಳೆ ಬೆಲೆ ಕೊಡೋಕ್ಕಾಗ್ತಾ ಇಲ್ಲ ಅಂತ ಅವರೇ ಬರೆದಿದ್ದಾರೆ. ಅದನ್ನ ಯಾಕೆ ವಿಚಾರ ಮಾಡಲ್ಲ BJPಯವರು? ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಕೂಡ ಇದೆ. ವಿಶೇಷವಾಗಿ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಇಲ್ಲಿ ಏನೇನಾಗಬೇಕು ಅನ್ನೋದು ಕೇಂದ್ರ ಸರ್ಕಾರದ ಬಾಕಿ ಹಣ ಬಿಡುಗಡೆಗೆ ಒತ್ತಾಯ ಮಾಡಬೇಕು, ರೆಸಲ್ಯೂಷನ್ಗಳು ಮಾಡಿಸಬೇಕು, ಅವರೇ ಮಂಡಿಸಬೇಕು ಅನ್ನೋದು ಕೂಡ ನಮ್ಮ ಆಶಯ ಇದೆ. ಪ್ರತಿಭಟನೆಯಲ್ಲಿ ಪ್ರತ್ಯೇಕ ರಾಜ್ಯದ ಕೂಗು. ಉತ್ತರ ಕರ್ನಾಟಕ ರಾಜ್ಯದ ಬೇಡಿಕೆ ಪ್ರಸ್ತಾಪಿಸಿದ ಶಶಿಕಲಾ ಜೊಲ್ಲೆ. ಹೌದು, ಬಿಜೆಪಿ ಹಾಗೂ ರೈತರ ಪ್ರತಿಭಟನೆಯಲ್ಲಿ ಪ್ರತ್ಯೇಕ ರಾಜ್ಯದ ಕೂಗು ಕೇಳಿಬಂತು. ರೈತರ ಸಮಸ್ಯೆಗಳ ಕುರಿತು ಮಾತನಾಡಿದ ಶಶಿಕಲಾ ಜೊಲ್ಲೆ ಪ್ರತ್ಯೇಕ ಉತ್ತರ ಕನ್ನಡ ರಾಜ್ಯದ ಬೇಡಿಕೆಯನ್ನ ಮುಂದಿಟ್ರು. ಸರ್ಕಾರ ರೈತರ ಸಮಸ್ಯೆಗಳನ್ನ ಬಗೆಹರಿಸುವ ಕೆಲಸ ಮಾಡಬೇಕು. ಸರ್ಕಾರ ರೈತರ ಸಮಸ್ಯೆಗಳನ್ನ ಬಗೆಹರಿಸದಿದ್ದಲ್ಲಿ ನಾವು ಬಿಡಲ್ಲ. ಬೆಳಗಾವಿ ಜಿಲ್ಲೆ ವಿಭಜನೆ ಆಗಬೇಕು, 2 ಜಿಲ್ಲೆ ಮಾಡಬೇಕು. ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆಗಳಾಗಿ ವಿಭಜನೆ ಮಾಡಿ ಅಂದ್ರು. ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡದಿದ್ದಲ್ಲಿ ಉತ್ತರ ಕರ್ನಾಟಕ ಭಾಗಕ್ಕೆ ಮಲತಾಯಿ ಧೋರಣೆ ಮುಂದುವರೆಸಿದರೆ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯದ ಬೇಡಿಕೆ ತೀವ್ರಗೊಳಿಸಬೇಕಾಗುತ್ತೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರು. ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆ ಇದು ಬಹಳಷ್ಟು ದೊಡ್ಡದಾದಂತ ಜಿಲ್ಲೆ. ಈ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಇಲ್ಲಿ ಚಿಕ್ಕೋಡಿ ಮತ್ತು ಗೋಕಾಕ್ 2 ಜಿಲ್ಲೆಗಳು ಪ್ರತ್ಯೇಕ ಮತ್ತೆ ಆಗ್ಲೇಬೇಕು. ಯಾಕಂದ್ರೆ ನಾನು ನಿಪ್ಪಾಣಿ ಕ್ಷೇತ್ರದಿಂದ ಬರ್ತೇನೆ, ಗಡಿ ಭಾಗದಲ್ಲಿ ಇರ್ತೇನೆ. ಆದ್ರೆ ಚಿಕ್ಕೋಡಿ ಜಿಲ್ಲೆ ಆದಾಗ ಮಾತ್ರ ಆ ಗಡಿ ಭಾಗಕ್ಕೆ ಒಂದು ನ್ಯಾಯ ಸಿಗ್ತದೆ. ಹಾಗಾಗಿ ಇವತ್ತು ಸರ್ಕಾರಕ್ಕೆ ನಾವು ಮತ್ತು ಜವಾಬ್ದಾರಿಯನ್ನ ಸರ್ಕಾರಕ್ಕೆ ಒಂದು ಕಟ್ಟುನಿಟ್ಟಾದ ಎಚ್ಚರಿಕೆಯನ್ನ ಕೊಡ್ತೇವೆ. ನೀವು ಗೋಕಾಕ್ ಮತ್ತು ಚಿಕ್ಕೋಡಿ 2 ಕೂಡ ಜಿಲ್ಲೆ ಮಾಡ್ಲೇಬೇಕು. ಯಾವಾಗ ಜಿಲ್ಲೆ ಆದ್ರೆ ಮಾತ್ರ ನಮಗೆ ಸ್ವಲ್ಪ ಸಮಾಧಾನ ಸಿಗ್ಬೇಕು, ಈ ಅಭಿವೃದ್ಧಿ ಕಾರ್ಯ ಮಾಡಬಹುದು. ಅಕಸ್ಮಾತ್ ಅವೆರಡು ಜಿಲ್ಲೆ ಆಗ್ಲಿಲ್ಲ ಅಂತಂದ್ರೆ ಉತ್ತರ ಕರ್ನಾಟಕಕ್ಕೆ ನೀವು ಮಲ್ತಾಯಿ ಧೋರಣೆ ಮಾಡ್ತಾ ಇದ್ರೆ ನಮ್ಮ ಉತ್ತರ ಕರ್ನಾಟಕ ಕೂಡ ಪ್ರತ್ಯೇಕ ರಾಜ್ಯ ಆಗ್ಬೇಕು ಅನ್ನುವಂತ ಬೇಡಿಕೆ ಈ ಭಾಗದ ಜನರಿಂದ ಬರ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನ ನಾನು ಕೊಡ್ತಾ ಇದ್ದೇನೆ. ಒಟ್ನಲ್ಲಿ ಅಧಿವೇಶನದ 2ನೇ ದಿನ ಬಿಜೆಪಿ ಪ್ರತಿಭಟನೆ ಮೂಲಕ ಶಕ್ತಿ ಪ್ರದರ್ಶಿಸಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.